ಇನ್ನು ರಾಜ್ಯದಲ್ಲಿ ಮುಂದುವರೆದಂತಹ ಡೆಂಗಿ ಸೋಂಕಿನ ನಾಗಾಲೋಟ ಕರ್ನಾಟಕದಲ್ಲಿ 7,000ಕ್ಕೂ ಅಧಿಕ ಡೆಂಗಿ ಕೇಸ್ಗಳು ಪತ್ತೆ ಆಗ್ತಾ ಇದೆ. ರಾಜ್ಯದಲ್ಲಿ ಡೆಂಗಿ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ ಇದುವರೆಗೆ 7,000ಕ್ಕೂ ಅಧಿಕ ಡೆಂಗಿ ಕೇಸ್. ಶನಿವಾರ ಒಂದೇ ದಿನ ರಾಜ್ಯದಲ್ಲಿ 175 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 175 ಹೊಸ ಡೆಂಗಿ ಕೇಸ್ಗಳ ರಿಪೋರ್ಟ್ ಆಗಿರೋದು. ಅದರಲ್ಲೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 115 ಜನರಲ್ಲಿ ಡೆಂಗಿ ಜ್ವರ ಇದೆ. ಅಂದರೆ ಬೆಂಗಳೂರಿನಲ್ಲೇ ಸುಮಾರು 115 ಜನರಿಗೆ ಡೆಂಗಿ ಜ್ವರ. 352 ಜನ ಡೆಂಗಿ ಜ್ವರದಿಂದ ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 127 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜ್ಯದಲ್ಲಿ ಸದ್ಯ 7,006 ಡೆಂಗಿ ಕೇಸ್ಗಳಿದೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ 1,908 ಹೊಸ ಪ್ರಕರಣ ದೃಢಾಗಿದೆ ಟೋಟಲ್. ಇದು ಕಳೆದ 24 ಗಂಟೆಯಲ್ಲಿ ವರದಿ ಆಗ್ತಿರುವಂತಹ ಡೆಂಗಿ ಕೇಸ್ಗಳು. ಸೊ ಆ ಕಾರಣಕ್ಕೆ ಸುತ್ತಮುತ್ತ ಭಾಳ ಸ್ವಚ್ಛವಾಗಿ ಇಟ್ಕೊಳ್ಳೋದಿರ್ಬೋದು, ತಮ್ಮ ಏರಿಯಾ ಹಾಗೇನೆ ಮನೆ. ಸೊ ರಾಜ್ಯದಲ್ಲಿ ಡೆಂಗಿ ಸೋಂಕಿನ ನಾಗಾಲೋಟ. ಹಾಗೆಯೇ ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆ, ವಿಶೇಷವಾಗಿ ಶಾಲೆಗಳಲ್ಲಿ ಮಕ್ಕಳಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಸೊ ಅಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಇಡೀ ದಿನ ಶಾಲೆಯಲ್ಲೇ ಕಳೆಯುವಂಥದ್ದು ಇರುತ್ತೆ. ಹಾಗೆ ಮನೆಗೆ ಬಂದ ನಂತರ ಮನೆಯಲ್ಲಿ 24 ಗಂಟೆಯಲ್ಲಿ, ಅದರಲ್ಲೂ ಮಕ್ಕಳಿಗೆ ಹೆಚ್ಚಾಗಿ ಈ ಒಂದು ಡೆಂಗಿ ಕಾಡ್ತಿರುವಂಥದ್ದು ಆತಂಕದ ವಿಚಾರ. ಇದುವರೆಗೆ ಸಾವನ್ನಪ್ಪಿರೋರ ಸಂಖ್ಯೆ ನಾವು ನೋಡಿದ್ರೆ ಅದರಲ್ಲಿ ಹೆಚ್ಚಾಗಿ ಮಕ್ಕಳಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ಎಲ್ಲೆಲ್ಲಿ ಕಸದ ರಾಶಿ ಇದೆ, ನೀರು ನಿಲ್ಲೋಕೆ ಬಿಟ್ಟಿದ್ದಾರೆ, ಚರಂಡಿ ವ್ಯವಸ್ಥೆ ಬ್ಲಾಕ್ ಆಗಿರುವಂಥ ಕಡೆ, ಎಲ್ಲ ಕಡೆ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಇದು ಬರೀ ಬಿಬಿಎಂಪಿ ಮಾಡುತ್ತೆ, ಗೌರ್ಮೆಂಟ್ ಮಾಡುತ್ತೆ ಅಂತಲ್ಲ, ನಾವು ಕೂಡ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಅಲರ್ಟ್ ಆಗಬೇಕಾಗಿದೆ. ಸೊ ಭಾಳಷ್ಟು ಕಡೆ ಫಾಗಿಂಗ್ ಕೆಲಸ ಆಗ್ತಿದೆ, ನೋಡ್ತಾ ಇರ್ಬೋದು. ಔಷಧಿ ಸಿಂಪಡಣೆ ಮಾಡುವಂಥ ಕೆಲಸ ನಾವು ನೋಡ್ತಾ ಇದ್ದೀವಿ. ಹಾವೇರಿ, ಹಾಸನ ಈ ಭಾಗದಲ್ಲಿ ಹೆಚ್ಚಿನ ಕೇಸ್ಗಳು ಕಂಡು ಬಂದಿದ್ವು, ಹಾಗೆ ಗದಗದಲ್ಲೂ ಕೂಡ. ಸೊ ಕರ್ನಾಟಕದಲ್ಲಿ ಇದುವರೆಗೆ 7,000 ಆಕ್ಟಿವ್ ಕೇಸ್ಗಳು ಪತ್ತೆ ಆಗಿದೆ ಆಲ್ಮೋಸ್ಟ್. ಸೊ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 115 ಜನರಲ್ಲಿ ಡೆಂಗಿ ಜ್ವರ ಇದೆ. ಎಲ್ಲೆಲ್ಲಿ ಕಸದ ರಾಶಿ ಇರುತ್ತೆ, ನೀರು ನಿಂತಿರುತ್ತೆ, ಅಲ್ಲಿ ಹೆಚ್ಚಿನ ಸೊಳ್ಳೆಗಳ ಉತ್ಪತ್ತಿ ಆಗುವಂಥದ್ದು ಆತಂಕಕಾರಿ.